ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ. ನಾನಿವತ್ತು ಒಂದು ಒಳ್ಳೆ ಹಳೆ ರೆಸಿಪಿ, ಆಮೇಲೆ ಸಾಂಪ್ರದಾಯಿಕವಾಗಿರುವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಅಂತಂದರೆ ಕುದುರೆ ಪಾಯಸ ಅಂತಂದೇಳಿ. ನಮ್ಮ ಕಡೆ ಇದಕ್ಕೆ ಕುದುರೆ ಪಾಯಸ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತಿದ್ದೀನಿ ನೋಡಿ. ಕಡ್ಲಿನ ಪುಟಾಣಿ ಏನಂತಾರಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲ ಇದೆ. ಇದನ್ನೀಗ ಎರಡು ಜೊತೆಗೆ ಮಿಕ್ಸಿ ಹಾಕಿದ್ವಿ ಅಂದರೆ ಒಂಥರ ಅಂಟಾಗುತ್ತೆ. ಅದಕ್ಕೇ ಸ್ವಲ್ಪ ಕಡಲೆ ಪುಡಿ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಅರ್ಧ ಅಷ್ಟೇ ತೊಗೊಂಡು ಅದಕ್ಕೆ ಅರ್ಧ ಬೆಲ್ಲ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಅವಾಗ ಈ ಥರ ಉದುರಾಗುತ್ತೆ. ಅಂದರೆ ಈಗ ಯುಗಾದಿ ಹಬ್ಬಕ್ಕೆ ಬೇವು ಮಾಡ್ತಾರಲ್ವ, ಆ ಥರ ಬೇವಿತ್ತು ಅಂತಂದರೆ ಅದರಲ್ಲೇ ಇದನ್ನು ಮಾಡ್ಕೋಬೋದು ನೋಡಿ. ಈಗ ಮತ್ತೆ ಇನ್ನರ್ಧ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಕಡಲೆ ಪುಡಿ ಆಮೇಲೆ ಬೆಲ್ಲ ನೋಡಿ. ಈಗ ಅದು ತೋರಿಸಿದ್ನಲ್ಲ ಅದಿಷ್ಟು ಮಿಕ್ಸಿ ಆಗಿದೆ, ಬೆಲ್ಲ ಆಮೇಲೆ ಕಡಲೆ ಪುಡಿ ಮಿಕ್ಸಿ ಆಗಿರೋದು. ಇದಕ್ಕೀಗ ನಾವು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರ್ಬೇಕು. ಆ ಒಣ ಕೊಬ್ಬರಿ ಆಮೇಲೆ ಶುಂಠಿ ಪುಡಿ, ಒಣ ಶುಂಠಿ ಇರುತ್ತಲ್ಲ ಅದ್ರದ್ದು ಪುಡಿ ಇದು ನೋಡಿ. ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆದಷ್ಟು ಕೈಯಿಂದನೇ ಕಲಸಿ. ಈಗ ನೋಡಿ ಕಲಿಸ್ತಿದ್ದೀನಿ. ಈ ಥರ ಕೊಬ್ಬರಿ ಆಮೇಲೆ ಶುಂಠಿ ಪುಡಿ ಎರಡು ಅದ್ರ ಜೊತೆ ಬೆರಿಬೇಕು, ಆ ಥರ ಕಲಸಿ. ಈಗ ಇನ್ನೊಂದು ಕಡೆ ಈಗ ಚಪಾತಿ ಹಿಟ್ಟು ಅಂದರೆ ಅಂಗಡಿಲಿ ಸಿಗುತ್ತಲ್ಲ ಆ ಚಪಾತಿ ಹಿಟ್ಟು ತೊಗೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀವಿ. ಈ ಕರಿಗಡುಬು ಮಾಡೋದಕ್ಕೆ ಅಂತಂದೇಳಿ ಮಾಡ್ತಾರಲ್ವ, ಅಷ್ಟು ನೋಡಿ ಇಷ್ಟಿದ್ರೆ ಸಾಕು. ಇಷ್ಟು ಉಳ್ಳಿ ಮಾಡಿಕೊಂಡು ಉದ್ದೋದು ರೌಂಡಾಗಿ, ತುಂಬ ದಪ್ಪ ಇರಬಾರ್ದು, ತುಂಬ ತಳ್ಳಗಿರಬಾರ್ದು, ಮೀಡಿಯಮ್ ಇರಬೇಕು ನೋಡಿ. ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಅಗಲ ಇರುತ್ತಲ್ಲ ಅದಕ್ಕೀಗ ಒಂದು ಸ್ಪೂನಷ್ಟು ಅದು ಬೇವೇನು ರೆಡಿ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು. ಈ ಥರ ಫೋಲ್ಡ್ ಮಾಡಿ ಮತ್ತೆ ಅದನ್ನ ಇನ್ನೊಂದು ಫೋಲ್ಡ್ ಮಾಡಬೇಕು ನೋಡಿ. ಕಾಣಿಸ್ತಿದೆ ಅಲ್ವಾ? ಈ ಥರ ಒಂದೊಂದೇ ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಬೇಡ. ಈ ಥರ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟು ಒಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಇಟ್ಕೊಳೋದು. ಇದಕ್ಕೆ ಯಾವುದೇ ರೀತಿ ನೀರು ಅದೆಲ್ಲ ಹಚ್ತಾರಲ್ಲ, ಈಗ ಕರಿಗಡುಬು ಅದೆಲ್ಲ ನಾವು ಮಾಡಬೇಕಾದ್ರೆ ಆ ಥರ ಏನೂ ಹಚ್ಚೋಂಗಿಲ್ಲ, ಹಂಗೆ ಫೋಲ್ಡ್ ಮಾಡಿದರೆ ಸಾಕು. ಅಂದರೆ ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದಲ್ವ, ಇದು ಬೇಗ ಹಂಗೆ ಅಂಟ್ಕೊಳ್ಳುತ್ತೆ ನೋಡಿ. ಈಗ ರೆಡಿಯಾಗಿದೆ. ಈ ಕಡೆ ಪಾನಕ ಮಾಡೋದಕ್ಕೆ ಇಟ್ಟಿದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಆಮೇಲೆ ನಾವು ಎಷ್ಟು ಮಾಡ್ತಿದ್ವೋ ಅದ್ರ ಮೇಲೆ ನಾವು ಪಾನಕ ರೆಡಿ ಮಾಡೋದು ಇಟ್ಕೋಬೇಕು ನೋಡಿ. ಈ ಕಡೆ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗಿದೆ. ಇದನ್ನೀಗ ಕುದೀತಿರೋ ಪಾನಕಕ್ಕೆ ಹಾಕ್ಕೋಬೇಕು. ಇದನ್ನ ಯಾವುದೇ ರೀತಿ ಎಣ್ಣೆಯಲ್ಲಿ ಅದರಲ್ಲೆಲ್ಲ ಕರಿಯೋಂಗಿಲ್ಲ. ಪಾನಕ ಕುದೀತಾ ಇರಬೇಕು. ಕುದೀತಾ ಇರೋ ಪಾನಕಕ್ಕೆ ಇದನ್ನು ಹಾಕ್ತಾ ಇರಬೇಕು. ಆದಷ್ಟು ಇದು ಮುಳುಗೋ ಅಷ್ಟು ಪಾನಕ ಇದ್ದರೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಪೂರ್ತಿ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಅವಾಗೇ ಇದನ್ನು ಬಿಡ್ತಾ ಇರಬೇಕು. ಅಂದರೆ ನಾವು ಜಾಸ್ತಿ ಹಿಂಗೆ ತಿರುಗಿಸ್ಬಾರ್ದು ಅದನ್ನ, ಯಾಕಂದರೆ ಅದಾಗೆ ಬೆಂದ ಮೇಲೆ ಹಿಂಗೆ ಉಲ್ಟಾ ಕೂಡ ಆಗುತ್ತೆ. ನಾವು ಜಾಸ್ತಿ ಹಿಂಗೆ ಏನಾದರೂ ತಿರುಗ್ಸೋಕೆ ಹೋದ್ವಿ ಅಂತಂದರೆ ಅವಾಗ ಅದು ಓಪನ್ ಆಗಿ ಒಡ್ಕೊಂಡಂಗೆ ಆಗುತ್ತೆ. ಅದರಲ್ಲೂ ಒಳಗಿರೋ ಹೂರ್ಣ ಏನಿರುತ್ತಲ್ಲ, ನಾವು ಏನು ಹಾಕಿರ್ತೀವಲ್ಲ ಸೂಸ್ಲ, ಅದೆಲ್ಲ ಸುಮ್ಮನೆ ವೇಸ್ಟ್ ಆಗೋದಂಗೆ ಆಗುತ್ತೆ, ಕೆಟ್ಟೋಗುತ್ತೆ ನೋಡಿ. ಇನ್ನು ಉಳಿದಿರ್ತೈತಲ್ಲ ಹೂರ್ಣ, ಅದಕ್ಕೀಗ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಥರ ಕುದೀತಾ ಇರುವಾಗ ಅದನ್ನ ಹಾಕ್ಬಿಡಬೇಕು. ಏನಿಲ್ಲ, ಈಗ ಹಾಕಿ ಆಫ್ ಮಾಡಿದರೆ ಆಯಿತು. ಒಂದು ಸತಿ ಹಿಂಗೆ ಕಲಸಿ ಆಫ್ ಮಾಡಿದರೆ ಆಯಿತು ಅಷ್ಟೇ. ಇದು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನೋದೇ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ. ಇದು ತುಂಬ ಹಳೆ ರೆಸಿಪಿ, ಅಂದರೆ ತುಂಬ ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರು ಮಾಡ್ತಿದ್ದಂಥ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಇರಲ್ಲ, ಆಮೇಲೆ ಮೈದಾ ಇರಲ್ಲ. ಅದಕ್ಕೋಸ್ಕರ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.